ಏನೋ ಒಂದಿಷ್ಟು ಅರ್ಥ ಆಯ್ತು. ಇವನ್ ಬೇರೆ ತಲೆ ಕೆಡ್ಸ್ಕೊಂಡವನೆ. ಲಾಸ್ಟ್ ಮೂಮೆಂಟ್ ಎಪಿಕ್ ಅನ್ಕೊಳ್ಳಿ, ಬಟ್ ರಿಯಾಲಿಟಿನ ತೋರಿಸಿದ್ದಾರೆ. ಅರ್ಥ ಮಾಡ್ಕೋಬೇಕು ಅಷ್ಟೇ ಈ ಮೂವಿದು. ಅಯ್ಯೋ ದೇವ್ರೇ, ಓ ಶೇಟ್. ಈ ಮೊಬೈಲು, ನೀವು, ಈ ದೇವ್ರು ಎಲ್ಲ ಒಂದೇ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಕಣ್ಣು ಮುಂದೆ ನೋಡಿ ಹೆಂಗೆ ನಮ್ಮ ಎರಡನೇ ಗಜ ಹೆಂಗ್ ಕಾಣಿಸ್ತು ನೋಡಿ. ಈ ಕಡೆ ಒಂಚೂರು ಚಿರುಗಿ ಹಾಯ್ ಅಂತ ಹೇಳ್ಬಿಡು. ಇವನು ಗಜ ಅಲ್ಲ, ಇವನು ಲಡ್ಡು ಇವನು. ಈಗ ತಾನೇ ನಾನು ಎಕ್ಸಾಮ್ ಮುಗಿಸ್ಕೊಂಡೆ. 10 ಗಂಟೆಯಿಂದ 1 ಗಂಟೆವರೆಗೂ ಎಕ್ಸಾಮ್ ಇತ್ತು. ಎಕ್ಸಾಮ್ ಮುಗಿಸ್ಕೊಂಡೆ. ಇವನು ಇವಾಗ ಬಂದಿರೋದು ಹೊರಗಡೆ ಹೋಗೋದಕ್ಕೋಸ್ಕರ ಅಷ್ಟೇ. ಎಕ್ಸಾಮ್ ಮುಗಿಸ್ಕೊಂಡು ತಿಂಡಿ ಮಾಡಿ ಅಂಡ್ ಇವಾಗ ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಉಪೇಂದ್ರ ಸರ್ ಅವ್ರದ್ದು ಮೂವಿಗೆ, ಯು ಐ ಮೂವಿಗೆ ಹೋಗ್ತಾ ಇರೋದು. ನೋಡೋಣ ಯಾವ ತರ ಇದೆ ಅಂತ. ನನಗೂ ಒಂದ್ ಸ್ವಲ್ಪ ನೋಡ್ಬೇಕು ಅಂತ ಅನಿಸ್ತು. ನಾವಿಬ್ರು ಇವಾಗ ಹೋಗ್ತಾ ಇದೀವಿ ಮೂವಿಗೆ. ಬನ್ನಿ ಹೋಗುವ. ಧೂಳ್ಗಿಲ್ ನೋಡೋದೇನಲ್ಲಿ ಧೂಳ್ಗಿಲ್ ಏನು ನೋಡಲ್ಲ ಇಲ್ಲಿ. ಮೊದ್ಲೇ ಈ ರೋಡಲ್ಲಿ ಧೂಳ್ಗಿಲ್ ಜಾಸ್ತಿ ಇರ್ತವೆ. ಎಲ್ಲಿ ಒಂಚೂರು ಹಿಂದೆ ತಿರುಗು. ಇಲ್ಲಿಂದ ಒಂದ್ ಸ್ವಲ್ಪ ದೂರ, ಒಂದು ½ ಅನ್ ಅವರ್ ಹೋಗಿ ಫಿಲಮ್ ನೋಡ್ಬೇಕು. ಇವಾಗ ಟ್ರಾಫಿಕ್ ನೋಡಿ, ಬ್ರಿಡ್ಜ್ ಮೇಲೆ ಅಲ್ಲಿಂದಾನೆ ಟ್ರಾಫಿಕ್. ಗೈಸ್, ಈಗ ಥಿಯೇಟರ್ ಹತ್ರ ಬಂದ್ವಿ. ಟಿಕೆಟ್ ಇಸ್ಕೋಬೇಕು ಫಸ್ಟು, ಅದೇ ಮೇಯ್ನು. ಟಿಕೆಟ್ಗೆ ಕ್ಯೂ ನೋಡಿ, ಟಿಕೆಟ್ ಕೊಟ್ಟರು. ಶೋ ಟೈಮಿಂಗ್ಸ್ ಬಂದ್ಬಿಟ್ಟು 1:15 ಹಾಗೇನು ಮತ್ತೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಈ ಮೂವಿ ಬುದ್ಧಿವಂತರಿಗಂತೆ. ನೋಡೋಣ ಮನೀಶ್ ಬುದ್ಧಿವಂತನ ದಡ್ಡ ಅಂತ. ಡಿ ವೆರ್ ಇಸ್ ಡಿ 7 and 8. ಇದೇ ಸೀಟ್ ನಮ್ದು. ಇದೇನಾ? ನನ್ನ ಮಗ ಫಿಲಮಿಗೆ ಬಂದ್ಬಿಟ್ಟು 8 ಬಾಲ್ ಪೂಲ್ ಆಡ್ತವನೆ. ಇನ್ನ ಟೈಮ್ ಆಯ್ತು. ಈ 8 ಬಾಲ್ ಪೂಲ್ ಆಡಂಗಿಲ್ಲಮ್ಮ. BGM ಮಾಡಬೇಕು. ರೂಮು 1v1 ಆಡಬೇಕು. ರೂಮು ಈಗಲೇ ಬರೋದು. ಎದ್ದಾಗ ಮರೆ. ಗೈಸ್, ಇಂಟರ್ವಲ್ಲು ಏನೋ ಒಂದಿಷ್ಟು ಅರ್ಥ ಆಯ್ತು. ಇವನ್ ಬೇರೆ ತಲೆ ಕೆಡ್ಸ್ಕೊಂಡವನೆ. ಅರ್ಥ ಇದೆಯಲ್ಲ ಏನೋ ಒಂದಿಷ್ಟು, ಏನೋ ಒಟ್ಟಿನಲ್ಲಿ ರಿಯಾಲಿಟಿನ ಹೇಳ್ತವ್ರೆ, ಆದ್ರೆ ಅರ್ಥ ಆಯ್ತಿಲ್ಲ. ರಿಯಾಲಿಟಿನೇ ಗೊತ್ತಾದ್ರೆ ಏನು ಅರ್ಥ ಆಗಲ್ಲ. ಈ ಕೈಗಳು ತಲೆಗಳು ಏನಕ್ಕೆ ಏನು ಎತ್ತ ನೋಡೋಣ. ಈ ಇಂಟರ್ವಲ್ ಆದ್ಮೇಲೆ ಹೆಂಗಿರುತ್ತೆ ಅಂತ ನೋಡೋಣ, ಚೆಕ್ ಮಾಡೋಣ. ಅಣ್ಣ, ಎಂಥದ್ದು ಇಲ್ಲ. ಇಸ್ ಮೂವಿ ಮುಗೀತು. ಲಿಟ್ರಲಿ ನಗು ಬರ್ತೈತೆ ನನಗಂತೂ. ಲಿಟ್ರಲಿ ಎಷ್ಟು ನಗು ಬರ್ತೈತೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಎಪಿಕ್ ಅನ್ಕೊಳ್ಳಿ. ಕ್ರೇಜಿ ಇತ್ತು ಮಾತ್ರ. ಇವನು ವೆಯ್ಟ್ ಮಾಡ್ತವನೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಇನ್ನೂ ಏನೋ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾರೆ, ಬಟ್ ಏನೂ ಇಲ್ಲ. ಫೈನಲಿ ಇವಾಗ ಮನೆಗೆ ಬಂದೆ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು. ಏನನ್ಸ್ತು? ಇವನಂತೂ ತಲೆ ಕೇರ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದ. ಚೆನ್ನಾಯ್ತಾ? ಡನ್, ಬೈ. ಈ ಬೈಕಲ್ಲಿ ಆಚೆ ಹೋಗಿ ಒಳಗಡೆ ಬಂದಿದ ತಕ್ಷಣ ಇಲ್ಲೆಲ್ಲ ಧೂಳು ತುಂಬ್ಕೊಂಡ್ಬಿಡುತ್ತೆ. ಅಂಡ್ ಮೂವಿ ಮಾತ್ರ ಬುದ್ಧಿವಂತರಿಗೆ ಮಾತ್ರ ಮೂವಿ ಅಷ್ಟೇ. ಮಾತು ಚೆನ್ನಾಗಿತ್ತು. ನಾನು ಒಂದ್ ಕಡೆ ಏನಿಕ್ಕಿದ್ದು ಏನೇನೋ ಯೋಚನೆ ಮಾಡಿದೆ. ಬಟ್ ಫೈನಲಿ ರಿಯಾಲಿಟಿಲಿ ಏನ್ ನಡೀತಿದ್ಯೋ ಅದನ್ನ ತೋರಿಸಿದ್ದಾರೆ. ಮದರ್ ಇಂಡಿಯಾ ನಮಸ್ತೆ. ನಮ್ಮ ಅಮ್ಮ ವರ್ಕ್ ಮಾಡ್ತಾವ್ರೆ.
ಫಿಲಮ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ನಮ್ಮಮ್ಮ. ಏನು ಹೆಂಗಿತ್ತು, ಯಾವ ಥರ ಇತ್ತು ಮೂವಿ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ. ಅದು ಹೋಗಿ ನೋಡೋದ್ರಲ್ಲೇ ಗೊತ್ತಾಗೋದು. ನನಗೆ ಲಾಸ್ಟ್ ಮೂಮೆಂಟ್ ಎಪಿಕ್ ಅನ್ಸಿದ್ದು ಮೂವಿ. ಲಾಸ್ಟ್ ಮೂಮೆಂಟು ಎಲ್ಲರೂ ತಲೆ ಕೆಡ್ಸ್ಕೊಂಡ್ಬಿಟ್ಟವ್ರೆ. ಓಕೆ, ಏನೋ ಒಂದು ಇರಬೇಕು, ಏನೋ ಒಂದು ಇದೆ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟವ್ರೆ. ಲಾಸ್ಟಲ್ಲಿ ಎಂಡಿಂಗು ಈಗ ಶುಭಮ್ ಅಂದರೆ ಎಂಡ್ ಮಾಡಿದ ತಕ್ಷಣ ಹಿಂಗೆ ಹೋಗ್ತಾ ಇರುತ್ತೆ. ಯಾರು ಏನೇನು ವರ್ಕ್ ಮಾಡಿದ್ದಾರೆ ಹೆಸರುಗಳೆಲ್ಲ ಹಿಂಗೆ ಹೋಗ್ತಾ ಇರುತ್ತಲ್ಲ, ಹೆಸರುಗಳು ಹಿಂಗೆ ಹೋಗ್ತೈತೆ, ಯಾರು ಎದ್ದೋಗ್ತಿಲ್ಲ. ಲಿಟ್ರಲಿ ಯಾರು ಎದ್ದೋಗ್ತಿಲ್ಲ. ಉಪೇಂದ್ರ ಇನ್ನೂ ಇದಾದ್ಮೇಲೆ ಏನೋ ಒಂದು ಇಟ್ಟಿರ್ತಾರೆ ಅಂತ ವೆಯ್ಟ್ ಮಾಡ್ತಾನೆ ಅವರೇ. ಬಟ್ ಲಾಸ್ಟಿಗೆ ಎಂಡ್ ಆಗ್ಬಿಡ್ತು. ನನಗೊಂದು ಸಿಕ್ಕಾಪಟ್ಟೆ ನಗು ಬಂದ್ಬಿಡ್ತು ಅದು ನೋಡಿ. ಎಲ್ರು ಕಾಯ್ತವ್ರು ಮಾತ್ರ ಅಮ್ಮ, ಲಿಟ್ರಲಿ ಎಲ್ಲರೂ ಕಾಯ್ತವ್ರೆ. ಏನೋ ಇರುತ್ತೆ ಲಾಸ್ಟಲ್ಲಿ, ಅಕಸ್ಮಾತ್ ಇದು ಹಾಕಿದ ತಕ್ಷಣ ಏನೋ ಒಂದು ಇನ್ನೊಂದು ಎಕ್ಸ್ಟ್ರಾ ಡೈಲಾಗ್ ಕೊಡ್ಬೋದು. ಯಾರು ಎದ್ದೇ ಹೋಗ್ತಿರ್ಲಿಲ್ಲ ಲಾಸ್ಟಿಗೆ. ಆಮೇಲೆ ಎಂಡ್ ಅಂತ ಗೊತ್ತಾಯ್ತು ತಕ್ಷಣ ಎದ್ಬಿಟ್ಟು ಬಂದ್ಬಿಟ್ರು. ಆಮೇಲೆ ಕೆಲವ್ರಿಗೆ ಮೂವಿ ಬೋರ್ ಅಂತ ಅನ್ಸಿದ್ರು ಕೂಡ, ಬಟ್ ರಿಯಾಲಿಟಿನ ತೋರಿಸಿದ್ದಾರೆ. ಅರ್ಥ ಮಾಡ್ಕೋಬೇಕು ಅಷ್ಟೇ ಈ ಮೂವಿದು. ಲಿಟ್ರಲಿ ಅರ್ಥ ಮಾಡ್ಕೋಬೇಕು. ಬಟ್ ನನಗಂತೂ ಕೆಲವೊಂದು ವಿಷಯಗಳೆಲ್ಲ ಅರ್ಥ ಆಯ್ತು. ಅದು ನಡೀತಿರೋದನ್ನೇ ಇವ್ರು ತೋರಿಸಿದ್ದಾರೆ. ಫುಲ್ಲು ಮೇಲಿಂದ ನೋಡ್ತಾ ಇದ್ದೀನಿ. ಏನಕ್ಕಂದ್ರೆ ನಮ್ಮ ಸಿಬಿಮಾ ಅಲ್ಲಿ ಮಲ್ಕೊಂಡಾಳೆ, ಆ ಬೀನ್ ಬ್ಯಾಗ್ ಹಿಂದೆಗಡೆ ಮಲ್ಕೊಂಡಿದ್ದಾಳೆ. ಓ ಯಾರದು ಫುಲ್ ಪಾಚ್ಕೊಂಡ್ಬಿಟ್ಟಳು ಗುರು. ಈಗ ಕಾಣಿಸ್ತೈತೆ, ಅಗಾಢವಾದ ನಿದ್ದೆಲಿದ್ದಾಳೆ. ಏನು ಯಾರ್ದು ಏನ್ ಸಮಸ್ಯೆ? ಏನ್ ಸಮಸ್ಯೆ? ಅಯ್ಯೋ ದೇವ್ರೇ, ಓ ಶೇಟ್, ಅಲ್ಲೆಲ್ಲ ಉದ್ರಿಸ್ಕೊಂಡ್ರೆ ಚೀ. ಎಂದು ನಡೆದಂತ ದುರ್ಘಟನೆ. ಪಾಪ ನಮ್ಮ ಛೋಟ ಮರಿದು ಅಲ್ಲಿ ಮುರಿದೋಯ್ತು. ಎಲ್ಲಿ ಆನು ಎಂದು ನಡೆದ ದುರ್ಘಟನೆ ಇವತ್ತು ನಡೆದಿದೆ. ಕರೆಕ್ಟ್. ಸರಿ ಬಾ, ಸರಿ ಪಾರ್ಟಿ ಕೊಡ್ಸ್ ಬಾ. ಅಲ್ಲಿ ಬಿದ್ದೈತಲ್ಲ, ಪಾರ್ಟಿ ಬೇಕಮ್ಮ. ಅಮ್ಮ ಪಾರ್ಟಿ ಕೊಡ್ಸ್ಬೇಕು. ಅಲ್ಬಿದ್ರಿಗೆ ಹಲ್ಲು ಮುರಿದೋಗಿದೆ ಅಂದ್ಬಿಟ್ಟು ಮೊನ್ನೆಯಿಂದ ಓಡ್ ಬಂದು ನಂದು ಹಲ್ಲು ಮುರಿದೋಗೈತೆ ಅಂತ ತೋರಿಸ್ತಾಳೆ. ಓ ಹೋಯ್ತು, ಎಲ್ಲ ಹೋಯ್ತು, ಖಾಲಿ ಎಲ್ಲ ಖಾಲಿ, ಹಲ್ಗಳೆಲ್ಲ ಖಾಲಿ. ಎಲ್ ಬಿಸಾಕ್ತಿ ಒಂಚೂರು ತೋರ್ಸು. ಚೀ ಗಬ್ಬಿ. ಫೈನಲಿ ಅಂತೂ ಇಂತೂ ಅಲ್ಲಿ ಉದ್ರಬೇಕಿತ್ತು. ಫೈನಲಿ ಉದ್ರಬೇಕಿತ್ತು. ಇವಾಗ ಟೈಮ್ ಬಂದು 6:30. ಇವತ್ತು ಎಷ್ಟೋ ದಿನ ಆದ್ಮೇಲೆ ಪೂಜೆ ಮಾಡ್ತಾ ಇದ್ದೀನಿ. ಅದು ನಮ್ಮ ಅಮ್ಮ ಹಿಡಿರೋದಿಕ್ಕೆ. ಅಮ್ಮ ಇವತ್ತು ಹೇಳ್ತಿದ್ರು, ಹೋಗಿ ಪೂಜೆ ಮಾಡು, ಒಂದ್ಸರಿ ನನ್ನ ಮಾತು ಕೇಳು ಅಂತ ಹೇಳ್ತಿದ್ರು. ಅದಕ್ಕೆ ಇವತ್ತು ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಮೊಬೈಲ್ನ ಹಿಂಗೆ ಇಟ್ಟಿರ್ತೀನಿ. ಈ ಮೊಬೈಲ್ಗೂ ಒಂದು ಪೂಜೆ ಮಾಡ್ತೀನಿ. ನೀವು ನೋಡ್ತಿರ್ತೀರ, ನಿಮ್ಗೂ ಒಂದು ಪೂಜೆ ಆಗುತ್ತೆ. ಈ ಮೊಬೈಲು ಅಲ್ಲಿ ನೀವು ಎಲ್ಲ ಒಂದೇ. ಕರೆಕ್ಟ್? ಈ ಮೊಬೈಲು ನೀವು, ಈ ದೇವ್ರು ಎಲ್ಲ ಒಂದೇ. ಇದರಿಂದನೇ ಈಗ ನಾವು ಖುಷಿಯಾಗಿರೋದು. ಇವಾಗ ಪೂಜೆ ಮಾಡೋಣ. ಪೂಜೆ ಅಮ್ಮ ಹೇಳಿರೋದಕ್ಕೆ ಪೂಜೆ ಮಾಡ್ತಾ ಇದೀವಿ. ಅಲ್ಮುರ್ಕಿ ಬಾಯ್ಲಿ ಅಲ್ಮುರ್ಕಿ. ನಮ್ಮ ಅಲ್ಮುರ್ಕಿ ಬರ್ತಾಳೆ. ಓಡ್ಬಾ ನಮ್ಮ ಅಲ್ಮುರ್ಕಿ ಬರ್ತಿದ್ದಾಳೆ. ನೀವು ಅಮ್ಮ ಒಂಚೂರು ಲೇಟ್ ಅಂತೆ ಬರೋದು, ಟ್ರಾಫಿಕ್ ಜಾಮ್ ಅಂತೆ. ಅದಕ್ಕೆ ಗೈಸ್, ನಮ್ಮ ಅಲ್ಮುರ್ಕಿ ಬಂದಿದ್ದಾಳೆ. ಖುಷಿ ಪಡೋ ವಿಚಾರ. ಏನ್ ಮಾಡ್ತಿದ್ದೀರಾ ಜನರು ಮನೇಲಿ ಕೂತ್ಕೊಂಡು? ಇನ್ನ ಪೂರ್ತಿ ನಮ್ಮ ಕಮೆಂಟ್ ಅಲ್ಲಿ ಅಲ್ಮುರ್ಕಿ ಅಂತ ಬರುತ್ತೆ. ಎಲ್ಲ ಬಿದ್ದೋಗೈತೆ ಈ ಅಲ್ಮುರ್ಕಿ. ಫೈನಲಿ ನಮ್ಮ ಭವಿತಾಗಿ ಅಲ್ಲೂ ಉದ್ರೋಯ್ತು. ಇಲ್ಲಿರೋ ಹಲ್ಲುಗಳೆಲ್ಲ ಉದ್ರೋಗ್ಬಿಡ್ಲಿ. ಹಂಗೆ ವಾಪಸ್ಸು ಹೊಸ್ದಾಗಿ ಬಿಡಿ. ಪಾಸಿಟಿವ್ ಕೊಡ್ತಾ ಇದೀನಿ, ನೆಗೆಟಿವ್ ಜೊತೆಗೆ ಪಾಸಿಟಿವ್ ಕೊಡ್ತಾ ಇದೀನಿ. ಅಲ್ಲೆಲ್ಲ ಬಿದ್ದೋಗ್ಲಿ, ಹೊಡೆದೋಗ್ಲಿ ಹಂಗೆ. ಆಮೇಲೆ ಹೊಸ್ದಾಗಿ ಬಿಡಿಲಿ. ಯಾರಪ್ಪ ನನಗೆ ನಾಮ ಇಟ್ಟಿದ್ದು ನೋಡಿ. ಎಷ್ಟು ಕ್ರಾಸ್ ಅಲ್ಲಿ ಇಟ್ಟವ್ರು ನಮ್ಮಮ್ಮ. ಎಷ್ಟು ಕ್ರಾಸ್ ಅಲ್ಲಿ ಇಟ್ಟಿದ್ದೆ ಗೊತ್ತಾ? ಏನು ಅನ್ಸಲ್ವಾ ನಿಂಗೆ? ಕ್ರಾಸ್ ಅಲ್ಲಿ ಇಲ್ಲಿಗೆ ಹೋಯ್ತು, ಸೈಡಿಗೆ ಸೆಂಟ್ರಲ್ ಇಲ್ಲ. ನಿಜ ಕ್ರಾಸ್ ಅಲ್ಲಿ ಇಟ್ಬಿಟ್ಟವ್ರೆ. ಸೊ ನಮ್ಮ ಭವಿತಾಗೆ ಮಂಡೇ ಆಫ್ ಡೇ ಅಂತೆ. ಏನಕ್ಕೆ ಆಫ್ ಡೇ? ಇನ್ನೊಂದ್ಸಲಿ ಈಗ ನಮ್ಮ ಛೋಟ ಮರಿ ಜೊತೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಂಡ್ ಏನಾದ್ರು ಇನ್ನೊಂದು ನೆನಪಂತು ಅಂದ್ರೆ ನಮ್ಮ ಅಮ್ಮ ಜೊತೆ ಮಾಡಬೇಕು ವಿಡಿಯೋ.
ನನಗೆ ಇಲ್ಲಿ ಒಳಗಡೆ ಮಾತಾಡೋಷ್ಟು, ಒಳಗಡೆ ಈಗ ನಮ್ಮ ಮನೇಲಿ ಮಾತಾಡೋಷ್ಟು ನನಗೆ ಹೊರಗಡೆ ಮಾತಾಡೋದು ಕಲಿಬೇಕು. ನಾನು ಹೊರಗಡೆ ಹೋದ್ಮೇಲೆ ಓಪನ್ ಆಗಿ ಮಾತಾಡಬೇಕು, ಅದೊಂದು ಅಭ್ಯಾಸ ಮಾಡ್ಕೋಬೇಕಷ್ಟೇ. ಯಾವಾಗಲೂ ಹೊರಗಡೆ ಹೋಗಿ ಮಾತಾಡೋ ಟೈಮಲ್ಲಿ ನನಗೊಂದು ಸ್ವಲ್ಪ ಶೈನೆಸ್ ಅದು ಬರ್ತಾನೆ ಇರುತ್ತೆ. ಆ್ಯಂಡ್ ಯೋಚನೆ ಮಾಡ್ತಾ ಇರ್ತೀನಿ, ನಾನು ನಿಮಗೆ ಎಂಟರ್ಟೈನ್ಮೆಂಟಾಗಿ ಕೊಡ್ತಾ ಇಲ್ಲ ಅಂತ ಸುಮಾರು ಸರಿ ಅನ್ಕೊಂಡ್ಬಿಡ್ತೀನಿ. ಏನಕ್ಕೆ ಅಂತ ಗೊತ್ತಿಲ್ಲ. ಲೆಟ್ಸ್ ಸಿ. ಈ ಡಿಸೆಂಬರ್ ಹೆಂಗಿದ್ರು ಚಾಲೆಂಜ್ ಮಾಡಿದ್ದೀನಿ. ಚಾಲೆಂಜ್ನ ಗಿವ್ ಅಪ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾನು ಏನೋ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬಿಡ್ತಾ ಇದ್ದೀನಿ. ಲೆಟ್ಸ್ ಟ್ರೈ ಮೈ ಬೆಸ್ಟ್. ಫೈಟ್ ನಡೀತೈತೆ. ಹೊಸ ಬಟ್ಟೆ ಬೇಕಂತ ಹೇಳಿ ಕ್ರಿಸ್ಮಸ್ಗೆ. ನಾನು ಗೈಸ್ ಇದು ಮೋಸ ಗೈಸ್, ನಾನು ಕೇಳೇ ಇಲ್ಲ ಗೈಸ್. ಸುಮ್ಮನೆ ಏನೇನೋ ತಿಳ್ಕೊತಾರೆ. ಇವಾಗ ನಮ್ಮ ಮಮ್ಮಿ ಹಂಗೆ ವಾಟ್ ಟು ಡು ವಾಟ್ ನಾಟ್ ಟು ಡು ಅಂದ್ರೆ ನಾನು ಹಂಗೆ ತಿಳ್ಕೊಂಡು ನಮ್ಮ ಮಮ್ಮಿ ಹೊಸ ಬಟ್ಟೆ ಬೇಕೇನೋ ನಾನು ತಿಳ್ಕೊಳಲ್ವಾ ಗೈಸ್. ನಮ್ಮಮ್ಮ ಬಲೆಯವರೇ ಗೈಸ್. ಹೇಳ್ಸುದಿ ಇವಾಗ ಏನ್ ಮಾಡೋದಮ್ಮ ಅಂದ್ರೆ ಏನ್ ಅರ್ಥ? ನಾನು ಏನ್ ಮಾಡ್ಬೇಕಮ್ಮ, ಹಾಕೊಂಡು ಹೋಗ್ಬಾರ್ದು ಅಂತ ಕೇಳಿ. ನೋಡಿ ಹೊಸ ಡ್ರೆಸ್ ಕೊಡ್ಸ್ಲಿ ಅಂತಲೇ ಆತರ ಮಾವು ಸುಮ್ಮನೆ ಮಾವು ಸೀಬಿ ಅಂದಾಗ ವಾಟ್ ಟು ಡು ವಾಟ್ ನಾಟ್ ಟು ಡು ಅಂದ್ರೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಕೇಳಿದೆ. ಅದಕ್ಕೆ ನಮ್ಮಮ್ಮ ನೋಡಿ ಏನ್ ಅಂತಾರೆ, ಮೋ ಬಲೆ ಇದೆಯಾ ಮಾವು. ಕೋಳಿ ಜಗಳಗಳು. ಏನ್ ಅಡಿ ಇನ್ನೂ ಚೆನ್ನಾಗೈತೆ ಜಗಳ. ಅಡಿ ಡ್ಯಾನ್ಸ್ ಬಂದ್ರೆ ಹೊಸ ಬಟ್ಟೆ, ಒಂದ್ ಕ್ರಿಸ್ಮಸ್ ಬಂದ್ರೆ ಹೊಸ ಬಟ್ಟೆ. ಮಾವು ನಾನು ಕೇಳೇ ಇಲ್ಲ. ಸುಲ್ ಬುದ್ಧಿ. ಅಲ್ಮರ್ಕಿ ಡ್ಯಾಡಿ ಗೊತ್ತಿಲ್ಲ ನಿಂಗೆ ವಿಷಯ. ಅಲ್ಲ ಮುರ್ದೋಯ್ತು. ನಾಳೆ ಅದೇ ಫುಲ್ ಪಾರ್ಟಿ. ನೆನ್ನೆ ವಿಡಿಯೋದ ಒಂದು ಪಾರ್ಟಿ, 10K ಒಂದು ಪಾರ್ಟಿ, ಮತ್ತೆ 20K ಒಂದು ಪಾರ್ಟಿ, ಅಲ್ಲಿ ಮುರ್ದೋಗಿರೋದು ಒಂದು ಪಾರ್ಟಿ. ಓಕೆ. ನಮ್ಮ ಅಮ್ಮನೂ ಅಳ್ತವ್ರೆ, ನಮ್ಮ ಡ್ಯಾಡಿನೂ ಅಳ್ತವ್ರೆ. ಏನಕ್ಕಂದ್ರೆ ಜೀ ಕನ್ನಡದಲ್ಲಿ ಒಂದು ಎಮೋಷನಲ್ ಸೆಂಟಿಮೆಂಟ್ ಬಂತು, ಅದಕ್ಕೋಸ್ಕರ ಇಬ್ರು ಅಳ್ತವ್ರೆ. ಅಳ್ಬೇಡ್ ಕಣಮ್ಮ. ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನಾನು ಎಲ್ಲ ಹೋಗ್ತಾ ಇದ್ದೀನಿ, ಎಲ್ಲಿ ಏನು ಅಂತ ನೆಕ್ಸ್ಟ್ ವಿಡಿಯೋ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಗೈಸ್. ಲವ್ ಯು ಆಲ್, ಬೈ.